ಸಿಗುತ್ತಲ್ವ ಸ್ಟೇಷನ್ ಕೊಟ್ಟಿದ್ದಾರೆ ಸರ್. ಪ್ರೊವೈಡ್ ಫ್ರಮ್ ಆಲ್ ಸ್ಟೇಷನ್. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಅದು ಸ್ಟೇಷನಿಂದ ಮಾಡೋದ್ರಿಂದ ಜನರಿಗೆ ಅಲ್ಲಿ ಕಾಲೋನಿಗಳಲ್ಲಿ ಅಲ್ಲ, ಇದು ಸರ್ಕಾರದ ಆದೇಶ ಇತ್ತು. ಈಗ ನಾನು ಹಾಕಿದ್ದೀನಿ, ನಾನು ಬರ್ತೀನಿ. ಅದೇ ಸರ್, ಸರ್ಕಾರದ ಆದೇಶ ಇರೋದು ಕಾಲೋನಿಗಳಲ್ಲಿ ಕೇಳಿ ಇಲ್ಲಿ ಎಲ್ಲ ಯಾವ್ದು ಬಂದಿದೆ ನಿಮಗೆ ಎಲ್ಲ ಸಲ್ಲಿಸ್ಬೇಕು. ಬನ್ನಿ ನೀವು ಈ ಕಡೆ. ಆಗ ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ. ಸ್ಟೇಷನಿಂದ ಬಂದಿದೆ ಸರ್. ಮತ್ತೆ ಇನ್ನೊಂದು ಕಳ್ಳಂಬೆಳ ಒಂದು ಬಂದಿದೆ, ಪಟ್ಟಣದಲ್ಲಿ ಬಂದಿದೆ. ಶಿರಾ, ಕಳ್ಳಂಬೆಳ, ಪಟ್ಟಣಕಳ್ಳಿ ಬಿಟ್ಟು ಉಳಿದವರು DSS ಮೀಟಿಂಗ್ ಮಾಡಿರೋ ಬಗ್ಗೆ ಇವರು RT ಆಕ್ಟಲ್ಲಿ ಕೇಳೋರು ಮಾಹಿತಿ ಕೊಡಬೇಕು. ತಾವರೆಕೆರೆ, ಪಟ್ಟಣಕಳ್ಳಿ, ಗುಬ್ಬಿ ಸರ್ಕಲ್ ಪೂರ್ತಿ ಪಟ್ಟಣಕಳ್ಳಿ ಇನ್ನೊಂದು ಏನಂದ್ರೆ ಸರ್, ಎಲ್ಲ ಕೂಲಿ ಕೆಲಸ ಮಾಡೋ ಜನಗಳು ಅದರಿಂದ ಎಲ್ಲರೂ ಬೆಳಗ್ಗೆನೆ ಮಾಡಿದ್ರೆ ಸ್ಟೇಷನ್ಲಿ ಮಾಡಬೇಕಂತ ಸರ್ಕಾರ ಆದೇಶ ಮಾಡೈತೆ. ಸರ್ಕಾರ ಹೇಳಿದಂಗೆ ಕೇಳ್ಬೇಕಾ, ನೀನು ಹೇಳ್ದಂಗೆ ಸರ್ಕಾರದ ಆದೇಶ ಅದಿರ್ತದೆ. ಅದ್ರ ಜೊತೆಗೆ ಬೇಕಾದ್ರೆ ಇದನ್ನು ಮಾಡಿಸ್ಕೊಂಡು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಜನಸ್ನೇಹಿತರಲ್ಲ ಇನ್ನೂ ಮಾಡಿಸ್ತೀವಿ. ಆಯ್ತು, ಮೀಟಿಂಗ್ ನಾವು ಸ್ಟೇಷನ್ ಮಾಡಲೇಬೇಕು, ಮಾಡ್ತೀವಿ. ವಿಸಿಟ್ ಹೋದಾಗ ನೀವು ರೌಂಡ್ಸ್ ಹೋದಾಗ ವಿಸಿಟ್ ಮಾಡಿ. ಅವ್ರ ಪ್ರಾಬ್ಲಮ್ಸ್ ಏನಿದ್ರೆ ಅಲ್ಲಲ್ಲೇ ಸಾಲ್ವ್ ಮಾಡಿ. ಡಾಕ್ಯುಮೆಂಟ್ ನೋಡಿದ್ದೀನಿ, ಪ್ರತಿ ತಿಂಗಳು ಅದೇ ಮುಖಂಡರು ಇರ್ತಾರೆ, ದಲಿತ ಮುಖಂಡರು ಅದೇ ಅವರೇ ಇರ್ತಾರೆ. ಬೇರೆ ಯಾರು ಸಾರ್ವಜನಿಕರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದರಿಂದ ಇದು ಸರ್ಕಾರದ ಆದೇಶ ಏನಿದೆ, ನಿಮ್ಮ ಏನು ಜನಪ್ರಿಯ ಪೊಲೀಸ್ ಆಗ್ಬೇಕಂದ್ರೆ SC ಜನಗಳು ಕುಂದು ಬರುತ್ತದೆ ಅಂತ ಬಗೆಹರಿತಲ್ಲ. ಸುಮ್ಮನೆ ನಾಮಕಾವಸ್ಥೆಗಂತ ಆಗುತ್ತೆ ಅಂತ ನನ್ನ ಮನೆ ಪೊಲೀಸಿಂಗ್ ಅಂತ ಹೇಳಿ. ಹಾಂ ಸರ್, ಪ್ರತಿ ಮನೆಗೆ ಪೊಲೀಸ್ ಹೋಗಬೇಕು. ಅವ್ರಿಗೇನಾದರೂ ಎದು ಪಿಟಿಷನ್ ಕೊಡಬೇಕು ಅಂತ ಹೇಳಿ. ಹಾಂ ಸರ್, ಅದು ಆಗ್ತಾ ಇಲ್ಲ ಅನ್ನೋದು ನೀವು ಒಂದು ಚೆಕ್ ಮಾಡಿ ಹೇಳಿ ನಮಗೆ. ಸರ್, ನಾನೇ ಪರ್ಟಿಕ್ಯುಲರ್ SC ST ಸಭೆ ಮನೆಗಳಿಗೆ ಹೋಗ್ತೀವಿ. ಅವ್ರ ಮನೆಗೆ ಒಂಟಿಯಾಗಿ ಹೋಗ್ತಾರೆ ಪೊಲೀಸರು. ಅವ್ರ ಮನೆಗೆ ಹೋಗಿ ಬೇರೆ ಏನು ಕೆಲಸ ಇಟ್ಕೊಳ್ಳಲ್ಲ. ಅವ್ರದ್ದೇ ಮನೆಗೆ ಹೋಗಿ ಅವರ ಡೀಟೇಲ್ಸ್ ತೊಗೊಂಡು ಅವ್ರಿಗೇನಾದ್ರು ಸಮಸ್ಯೆ ಇದ್ದರೆ ಕೇಳ್ತಾರೆ. ಅದು ಆ SC ಕಾಲೋನಿಗಳಲ್ಲಿ ಆ ಥರ ಮನೆ ಪೊಲೀಸಿಂಗ್ ಆಗಿದೆಯೋ ಚೆಕ್ ಮಾಡಿ. ನೀವು ಹೇಳ್ತಾ ಸರಿ.